ಅವಾಗಿನ ರಾಯಲ್ ಎನ್ಫೀಲ್ಡ್ಗಳು ಬಂದ್ರೆ ಇಡೀ ಊರೇ ನಡ್ಗೋದು. ಅವಾಗೆಲ್ಲ ರಾಯಲ್ ಎನ್ಫೀಲ್ಡ್ ಇಟ್ಕೊಂಡಿರೋ ಗತ್ತೆ ಬೇರೆ ಇತ್ತು. ಏನು ಇಲ್ದಾಗ ಅವನ್ ಜೊತೆ ಇದ್ದು ಅವನಿಗೆ ಸಪೋರ್ಟ್ ಮಾಡೋ ಹುಡುಗಿ ಸಿಕ್ಕಿದ್ರೆ ಲೈಫ್ ಅಲ್ಲಿ ಏನ್ ಬೇಕಾದ್ರೂ ಅಚೀವ್ ಮಾಡ್ತಾರೆ ಗುರು. ಯಾರು ಗಾಡಿ ಓನರ್? ತುಕ್ಕು ಹಿಡಿಯುವಿಕೆಯ ವಿರುದ್ಧ ಅತ್ಯುತ್ತಮ ರಕ್ಷಣೆ. ಈ ಗಾಡಿ ನೀಡಿದೆ ಅನ್ಸುತ್ತೆ ನೋಡಿ. ಸ್ಟಾರ್ಟಿಂಗ್ ಪಿಕಪ್ ಮಾತ್ರ ಸಖತ್ತಾಗಿದೆ. 100 ಮೇಲೆ ರೀಚ್ ಆಯ್ತು ಅಂದ್ರೆ ಈ ಗಾಡಿ ಡಮ್ಮಿನೇ. ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೋ. ಯಮ ಬಂದ ಗುರು, ಯಮ. ಧರ್ಮ ಯಮ ಧರ್ಮ. ಆ ಗಾಡಿ ತಗೊಳಕ್ ಎಷ್ಟು ಕಷ್ಟಪಟ್ಟಿರ್ತೀರಾ ಅಂತ ನಿಮಗ್ ಮಾತ್ರ ಗೊತ್ತಿರುತ್ತೆ. ಅವಾಗಿನ ಗಾಡಿಗಳೇ ಆಗಿತ್ತು, ಬರೀ ಸೌಂಡ್ಗೆನೆ ಗಾಡಿ ಪೂರ್ತಿ ವೈಬ್ರೇಷನ್. ರಾಯಲ್ ಎನ್ಫೀಲ್ಡ್ ಗಾಡಿಗಳಲ್ಲೇ ತುಂಬಾ ಸಣ್ಣ ಸೈಲೆನ್ಸರ್ ಅಂದ್ರೆ ಇದೆ ಅನ್ಸುತ್ತೆ. ನಮಸ್ಕಾರ ಎಲ್ಲರಿಗೂ, ನಾನ್ ನಿಮ್ ಕೇಪಬಲ್ ಕನ್ನಡಿಗ. ಅವಾಗೆಲ್ಲ ರಾಯಲ್ ಎನ್ಫೀಲ್ಡ್ ಇಟ್ಕೊಂಡಿರೋ ಗತ್ತೆ ಬೇರೆ ಇತ್ತು. ಯಾಕೆ ಅಂದ್ರೆ ಊರೊಳಗ ಆ ಗಾಡಿ ಮೇಲೆ ಬರ್ತಾ ಇದ್ರೆ ಇವನೇ ಬರ್ತೀಯನೆ ಅಂತ ಗೊತ್ತಾಗೋದು. ಆ ರೇಂಜಿಗಿತ್ತು ಸೌಂಡು. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಬಟ್ ಇವಾಗೆಲ್ಲ ಆ ಗತ್ತಿಲ್ಲ. ಯಾಕೆ ಅಂದ್ರೆ ಆ ಗಾಡಿಗೆ ಮೇನ್ ಅಟ್ರಾಕ್ಷನ್ ಸೌಂಡ್. ಆ ಸೌಂಡ್ ನೇ ಕಿತ್ಕೊಂಡ್ಬಿಟ್ಟಿದ್ದಾರೆ. ಇದಕ್ಕೆಲ್ಲ ರೀಸನ್ ಕಂಪ್ನಿ ಅಂತ ನಾವ್ ಹೇಳಕ್ ಆಗಲ್ಲ. ಯಾಕೆ ಅಂದ್ರೆ ಇದಕ್ಕೆಲ್ಲ ರೀಸನ್ ಗೌರ್ಮೆಂಟ್. ನಮ್ ಗೌರ್ಮೆಂಟ್ ಗೆ ಗಾಡಿಲಿ ಬರೋ ಸೌಂಡ್, ಗಾಡಿಲಿ ಬರೋ ಹೊಗೆ ಇದು ಮಾತ್ರ ಕಾಣುತ್ತೆ. ಅದೇ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಂದ ಬರೋ ಹೊಗೆ, ಈ ಗೌರ್ಮೆಂಟ್ ವೆಹಿಕಲ್ ಗಳಿಂದ ಬರೋ ಸೌಂಡ್ಗಳು ಇದೆಲ್ಲ ಕಾಣಲ್ಲ. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಅವಾಗಿನ ರಾಯಲ್ ಎನ್ಫೀಲ್ಡ್ ಗಳು ಬಂದ್ರೆ ಇಡೀ ಊರೇ ನಡ್ಗೋದು. ಬಟ್ ಇವಾಗಿನ ರಾಯಲ್ ಎನ್ಫೀಲ್ಡ್ ಗಳಲ್ಲಿ ಆ ಗಾಡಿ ಮೇಲೆ ಕೂತಿರೋ ನಡ್ಗೋದೇ ಕಷ್ಟ ಆಗಿದೆ. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಇವರೇ ಗಾಡಿ ಓನರು, ನಮ್ ಬ್ರದರ್. ಯಾರು ಗಾಡಿ ಓನರು? ಕೀ ಆನ್ ಮಾಡಿದ ತಕ್ಷಣ ರಾಯಲ್ ಎನ್ಫೀಲ್ಡ್ ಅಂತ ಶೋ ಆಗುತ್ತೆ, ಬಿಲ್ಡ್ ವಿತ್ ಗೂಗಲ್ ಅಂತ ಶೋ ಆಗುತ್ತೆ, ಹೆಲ್ಮೆಟ್ ಹಾಕೊಳ್ಳಿ ಅಂತ ಶೋ ಆಗುತ್ತೆ, ಲಾಸ್ಟ್ ಗೆ ಟೈಮ್ ಶೋ ಆಗುತ್ತೆ. ಗಾಡಿಯಲ್ಲಿ LCD ಸೆಮಿ ಡಿಜಿಟಲ್ ಡಿಸ್ಪ್ಲೇ ವಿತ್ ಬ್ರೈಟ್ನೆಸ್ ಕಂಟ್ರೋಲ್ ಇದೆ. ಟೈಮ್ ನೋಡಿ 11:11 ಬಗ್ಗೆ ಏನಾದ್ರು ಸ್ಪೆಷಲ್ ಆಗಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಳೆ ಗಾಡಿಗಳಲ್ಲಿ ಗೇರ್ ಲಿವರ್ ಡಬಲ್ ಸೈಡ್ ಕೊಟ್ಟಿರ್ತಾನೆ, ಬಟ್ ಈ ಗಾಡಿಯಲ್ಲಿ ಸಿಂಗಲ್ ಸೈಡ್ ಕೊಟ್ಟಿದ್ದಾನೆ. ಅದರಿಂದ ಗೇರ್ ಶಿಫ್ಟಿಂಗ್ ಸ್ವಲ್ಪ ಸ್ಮೂತ್ ಆಗುತ್ತೆ. ಗೇರ್ ಶಿಫ್ಟಿಂಗ್ ಹಳೆ ಗಾಡಿಗಿಂತ ಬೆಟರ್ ಆಗಿ ಸ್ಮೂತ್ ಆಗಿ ಶಿಫ್ಟ್ ಆಗುತ್ತೆ. 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಜೊತೆ ಟಾಪ್ ಸ್ಪೀಡ್ 130 ಅಂತ ಹೇಳಿದ್ದಾರೆ. ಬಟ್ ಈ ಗಾಡಿ 120 ರೀಚ್ ಆಗೋಕೆ ತಿನ್ಕಾಡುತ್ತೆ ಗುರು. ಅಷ್ಟು ಹಿಂಡ್ಬಿಟ್ರು, ನನಗೆ ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಸ್ಟಾರ್ಟಿಂಗ್ ಪಿಕಪ್ ಮಾತ್ರ ಸಖತ್ತಾಗಿದೆ. 100 ಮೇಲೆ ರೀಚ್ ಆಯ್ತು ಅಂದ್ರೆ ಈ ಗಾಡಿ ಡಮ್ಮಿನೇ. 350cc ಈ ಗಾಡಿ ಸ್ಪೀಡಿಗೂ ಮ್ಯಾಚ್ ಆಗಲ್ಲ ಗುರು. ಇವತ್ ನಾವು ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಬಂದು ಮೊದಲನೇ ಸಲ ನನಗೆ ದಾರಿ ಗೊತ್ತಿರಲಿಲ್ಲ ಈ ಸಾಮ್ರಾಜ್ಯಕ್ಕೆ ಹೆಂಗ್ ಬರಬೇಕು ಅಂತ. ಬಟ್ ಇವಾಗ ದಾರಿ ಗೊತ್ತು ಸರ್, ಬೇಗ ವಾಪಸ್ ಬರ್ತೀನಿ. ಕಲ್ಲಿನಂತ ಗಾಡಿ ರಿವ್ಯೂ ಮಾಡ್ತಾ ಇದೀವಿ. ತುಕ್ಕು ಹಿಡಿಯುವಿಕೆಯ ವಿರುದ್ಧ ಅತ್ಯುತ್ತಮ ರಕ್ಷಣೆ. ಈ ಗಾಡಿ ನೀಡಿದೆ ಅನ್ಸುತ್ತೆ ನೋಡಿ. ಹ್ಯಾಂಡ್ಲಿಂಗು ಹೆವಿ ಅನ್ಸಲ್ಲ. 181 kg ಇದ್ರು ಸಿಟಿಲಿ ಆರಾಮಾಗಿ ಗ್ಯಾಪ್ ಅಲ್ಲಿ ನುಗ್ಗಿಸ್ಕೊಂಡು ಹೋಗ್ಬೋದು ನೋಡಿ. ಈ ಗಾಡಿ ಸ್ವಲ್ಪ ರನ್ ಆದ್ರೂ ಸಖತ್ ಏಟ್ ಆಗುತ್ತೆ ಗುರು. ನೋಡ್ರಿ ಕಾವ್ ಹೊಡಿತಿದೆ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಯಮ ಬಂದ ಗುರು, ಯಮ. ಧರ್ಮ ಯಮ ಧರ್ಮ. ಕರ್ನಾಟಕದಲ್ಲಿ ರೋಡ್ ಮೇಲೆ ಓಡಾಡೋ ಯಮ ಅಂದ್ರೆ ಇವರೇ ನೋಡಿ. ಈ ಗಾಡಿ ಇಂಜಿನ್ ಕೆಪಾಸಿಟಿ ಬಂದು 349.3 cc ಸಿಂಗಲ್ ಸಿಲಿಂಡರ್ ಆಯಿಲ್ ಆರ್ ಏರ್ ಕೂಲ್ಡ್ ಇಂಜಿನ್ ಬರುತ್ತೆ. 20.2 bhp ಪವರ್ ಜೊತೆ 27 Nm ಟಾರ್ಕ್ ಕೊಟ್ಟಿದ್ದಾನೆ. 6100 RPM ಕೊಟ್ಟಿದ್ದಾನೆ. ನಾನು ಎಲ್ಲೋ ಒಂದ್ ಕಡೆ ಓದಿದ್ದೆ ಮೆನ್ಸ್ ಅಂಡ್ ವುಮೆನ್ಸ್ ಬಗ್ಗೆ. ಎ ಮ್ಯಾನ್ಸ್ ಕ್ಯಾರೆಕ್ಟರ್ ಈಸ್ ಸೀನ್ ಆರ್ ಇಟ್ಸ್ ಟೆಸ್ಟೆಡ್ ವೆನ್ ಹಿ ಹ್ಯಾಸ್ ಎವ್ರಿಥಿಂಗ್ ಅಂಡ್ ಎ ವುಮೆನ್ಸ್ ಕ್ಯಾರೆಕ್ಟರ್ ಈಸ್ ಟೆಸ್ಟೆಡ್ ಅಂಡ್ ಸೀನ್ ವೆನ್ ಅವರ್ ಮ್ಯಾನ್ ಹ್ಯಾಸ್ ನಥಿಂಗ್. ಒಬ್ಬ ಹುಡುಗನ್ ಕ್ಯಾರೆಕ್ಟರ್ ಗೊತ್ತಾಗೋದು ಅವನ ಹತ್ರ ಎಲ್ಲವೂ ಇದ್ದಾಗ, ಅದೇ ಒಂದು ಹುಡುಗಿ ಕ್ಯಾರೆಕ್ಟರ್ ಗೊತ್ತಾಗೋದು ಅವ್ರ ಹುಡುಗನ ಹತ್ರ ಏನು ಇಲ್ದಾಗ. ನಮ್ ಹುಡುಗರ್ ಲೈಫ್ ಅಲ್ಲಿ ಏನು ಇಲ್ದಾಗ ಅವನ್ ಜೊತೆ ಇದ್ದು ಅವನಿಗೆ ಸಪೋರ್ಟ್ ಮಾಡೋ ಹುಡುಗಿ ಸಿಕ್ಕಿದ್ರೆ ಲೈಫ್ ಅಲ್ಲಿ ಏನ್ ಬೇಕಾದ್ರೂ ಅಚೀವ್ ಮಾಡ್ತಾರೆ ಗುರು. ಯೂಟ್ಯೂಬ್ ನೋಡ್ತೀಯಾ? ಕೇಪಬಲ್ ಕನ್ನಡಿಗ ಅಂತ ಸರ್ಚ್ ಮಾಡು, ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೋ. ಈ ಗಾಡಿಲಿ ಡ್ಯುಯಲ್ ಚಾನಲ್ ABS ಕೊಟ್ಟಿದ್ದಾನೆ. ಫ್ರಂಟ್ ಡಿಸ್ಪ್ಲೇ 300mm ಕೊಟ್ಟಿದ್ದಾನೆ. 2 ಪಿಸ್ಟನ್ ಕ್ಯಾಲಿಪರ್ ಬಳಸಿರೋದ್ರಿಂದ ಫ್ರಂಟ್ ಬ್ರೇಕ್ ತುಂಬಾ ಶಾರ್ಪ್ ಆಗಿ ಹಿಡಿಯುತ್ತೆ. ಫ್ರಂಟ್ 110 ಸೆಕ್ಷನ್ ಟೈರ್ ಜೊತೆ 17 ಇಂಚಸ್ ಅಲೈ ವೀಲ್ ಕೊಟ್ಟಿದ್ದಾನೆ. ರೇರ್ ಡಿಸ್ಪ್ಲೇ 270mm ಕೊಟ್ಟಿದ್ದಾನೆ. ರೇರ್ 140 ಸೆಕ್ಷನ್ ಟೈರ್ ಜೊತೆ 17 ಇಂಚಸ್ ಅಲೈ ವೀಲ್ ಕೊಟ್ಟಿದ್ದಾನೆ. ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ, ಯಾವುದೇ ರೀತಿ ಅಡ್ಜಸ್ಟಬಲ್ ಇರಲ್ಲ ಇದರಲ್ಲಿ. ರೇರ್ ಟ್ವಿನ್ ಟ್ಯೂಬ್ ಎಮ್ಯುಲೇಷನ್ ಶಾಕ್ ಅಬ್ಸರ್ವ್ ವಿತ್ 6 ಸ್ಟೆಪ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ಸಸ್ಪೆನ್ಷನ್ ಸ್ವಲ್ಪ ಹಾರ್ಡ್ ಇದೆ,
ಬ್ಯಾಡ್ ರೋಡ್ಗಳಲ್ಲಿ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ನಿಮ್ ಜೀವನದಲ್ಲಿ ಇಷ್ಟಪಟ್ಟಿರೋ ಗಾಡಿ ತಗೊಂಡ್ಮೇಲೆ ಎಷ್ಟೇ ಕಷ್ಟ ಬಂದ್ರು ಆ ಗಾಡಿ ಮಾರ್ಬೇಡಿ. ಯಾಕೆ ಅಂದ್ರೆ ಆ ಗಾಡಿ ತಗೊಳಕ್ ಎಷ್ಟು ಕಷ್ಟ ಪಟ್ಟಿರ್ತೀರಾ ಅಂತ ನಿಮಗ್ ಮಾತ್ರ ಗೊತ್ತಿರುತ್ತೆ. ಅಕಸ್ಮಾತ್ ಆ ಗಾಡಿ ನೀವು ಮಾರ್ಬಿಟ್ರೆ ಆ ಗಾಡಿ ತಗೊಳಕ್ಕೆ ನೀವ್ ಹಾಕಿರೋ ಎಫರ್ಟ್ ಎಲ್ಲ ಜೀರೋ ಆಗ್ಬಿಡುತ್ತೆ. ಆ ಗಾಡಿನ ನೀವ್ ಎಷ್ಟು ಇಷ್ಟ ಪಡ್ತೀರಾ ಅನ್ನೋದಕ್ಕಿಂತ ಹಾಕಿರೋ ಎಫರ್ಟ್ ದೊಡ್ಡದಾಗಿರುತ್ತೆ. ಯಾವುದೇ ಪ್ರೀತಿ ಆಗ್ಲಿ, ತಂದೆ ತಾಯಿ ಮೇಲಿರೋ ಪ್ರೀತಿ ಆಗ್ಲಿ, ಅಣ್ಣ ತಂಗಿಲಿರೋ ಪ್ರೀತಿ ಆಗ್ಲಿ, ಒಂದು ಕಾರು ಅಥವಾ ಬೈಕ್ ಮೇಲಿರೋ ಪ್ರೀತಿ ಆಗ್ಲಿ, ಒಂದು ಹುಡುಗಿ ಮೇಲಿರೋ ಪ್ರೀತಿ ಆಗ್ಲಿ, ಒಂದು ವಸ್ತು ಮೇಲಿರೋ ಪ್ರೀತಿಗಾಗ್ಲಿ, ನಾವ್ ಎಷ್ಟು ಇಷ್ಟ ಪಡ್ತೀವಿ ಅನ್ನೋದು ಮ್ಯಾಟರ್ ಆಗಲ್ಲ. ಅವರಿಗಾಗಿ ನಾವ್ ಎಷ್ಟು ಎಫರ್ಟ್ ಹಾಕ್ತಿವಿ ಅನ್ನೋದು ಮ್ಯಾಟರ್ ಆಗಿರುತ್ತೆ. ಸೀಟ್ ಸ್ಮೂತ್ ಆಗಿ ಕಂಫರ್ಟಬಲ್ ಆಗಿದೆ. ಸೀಟ್ ಹೈಟ್ ಬಂದು 790 mm ಕೊಟ್ಟಿದ್ದಾನೆ. ನಾರ್ಮಲ್ ಹೈಟ್ ಇರೋ ಆರಾಮಾಗಿ ಓಡಿಸಬಹುದು. ಈ ಗಾಡಿಯಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 160 mm ಕೊಟ್ಟಿದ್ದಾನೆ. ಬಟ್ ಬೇಜಾರಾಗೋ ವಿಷಯ ಅಂದ್ರೆ ಇಂಜಿನ್ ಸೇಫ್ಟಿ ಆಗಿ ಸಂಪ್ ಗಾರ್ಡ್ ಕೊಟ್ಟಿಲ್ಲ. ನಮ್ ಬ್ರದರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೊಂಡಿರೋದು. ಕಮ್ಮಿ ಬಜೆಟ್ ಅಲ್ಲಿ ರಾಯಲ್ ಎನ್ಫೀಲ್ಡ್ ಏನಾದ್ರೂ ಇಡಬೇಕು ಅನ್ಕೊಂಡಿದ್ರೆ ಈ ಗಾಡಿ ಸಿಗುತ್ತೆ ನೋಡಿ. ರೇಟ್ ಎಷ್ಟು? ಆನ್ ರೋಡ್ ಪ್ರೈಸ್ ಬಂದು 2,20,000 ಆಗುತ್ತೆ. ಹೋಗಬಡ್ಡಿದೆ, ನಾನೇ ಎಣ್ಣೆ ಹೊಡಿಯೋಕೆ ಕಾಸಿಲ್ಲ, ಹೆಂಗ್ ವ್ಯವಸ್ಥೆ ಮಾಡವ ಅಂತ ತಲೆ ಕೆಡಿಸ್ಕೊಂಡು ನಿಂತಿದ್ದೀನಿ. ನೀವು ನೋಡ್ಲೆ ಕಮ್ಮಿ ರೇಟ್ ಕೊಡ್ಬೇಕು ಅಂತ ಇವರು ಇಂಜಿನ್ ಸೇಫ್ಟಿ ಆಗಿ ಸಂಪ್ ಗಾರ್ಡ್ ಕೊಟ್ಟಿಲ್ಲ, ಫುಟ್ರೆಸ್ಟ್ ಕೊಟ್ಟಿಲ್ಲ, ಕ್ರಾಶ್ ಗಾರ್ಡ್ ಕೊಟ್ಟಿಲ್ಲ, ಕ್ಯಾರೇಜ್, ಬ್ಯಾಕ್ ಸೀಟ್ ಹೋಲ್ಡರ್ ತುಂಬಾ ಕಮ್ಮಿ ಮಾಡಿದ್ದಾರೆ. ಇದೆಲ್ಲ ನಮ್ ಬ್ರದರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೊಂಡಿರೋದು. ಎಕ್ಸ್ಟ್ರಾ ಫಿಟ್ಟಿಂಗ್ ಐಟಮ್ಸ್ ಒಂದು 20 kg ಹತ್ರ ರೀಚ್ ಆಗುತ್ತೆ. ಗಾಡಿ ವೇಟ್ ಬಂದು 181 kg ಇದೆ. ಈ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಸೇರಿ ಹತ್ರ 200 ರೀಚ್ ಆಗ್ಬಿಡುತ್ತೆ. ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟರ್ ಕೊಟ್ಟಿದ್ದಾನೆ. ಅದರಲ್ಲಿ 2.6 ಲೀಟರ್ಸ್ ರಿಸರ್ವ್ ಅಲ್ಲಿ ಇರುತ್ತೆ. ಈ ಗಾಡಿಲಿ ಕಾರ್ಬೋರೇಟರ್ ಇಲ್ಲ, ಡೈರೆಕ್ಟ್ ಆಗಿ ಆಟೋಮೆಟಿಕ್ ಆಗಿ ರಿಸರ್ವ್ ಆಗಿ ಬೀಳುತ್ತೆ. ಇದರಲ್ಲಿ ಸ್ಪೆಷಲ್ ಬೆನಿಫಿಟ್ ಅಂದ್ರೆ ರಿಸರ್ವ್ ಗೆ ಬಿದ್ದಾಗ ಡಿಸ್ಪ್ಲೇ ಶೋ ಆಗುತ್ತೆ ಟ್ರಿಪ್ ಎಫ್ ಅಂತ. ಆ ರಿಸರ್ವ್ ಬಿದ್ದಾಗ ಗಾಡಿ ಎಷ್ಟು ರನ್ ಮಾಡಿದೆ ಅಂತ ಅಲ್ಲಿ ಶೋ ಆಗುತ್ತೆ. ಕೀ ಪ್ಯಾಟರ್ನ್ ಚೆನ್ನಾಗಿ ಕೊಟ್ಟಿದ್ದಾನೆ. ಈ ಪ್ಯಾಟರ್ನ್ ನ ಫಸ್ಟ್ ನೋಡಿದ್ ನಾನು 220 ಪಲ್ಸರ್ ಅಲ್ಲಿ. ಸೈಲೆನ್ಸರ್ ತುಂಬಾ ಚಿಕ್ಕದಾಗಿ ಕೊಟ್ಟಿದ್ದಾನೆ. ಈ ಗಾಡಿ ಸಿಸಿಗೂ ಸೈಲೆನ್ಸರ್ಗೂ ಸಂಬಂಧನೇ ಇಲ್ಲ. ರಾಯಲ್ ಎನ್ಫೀಲ್ಡ್ ಗಾಡಿಗಳಲ್ಲೇ ತುಂಬಾ ಸಣ್ಣ ಸೈಲೆನ್ಸರ್ ಅಂದ್ರೆ ಇದೆ ಅನ್ಸುತ್ತೆ. ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಬ್ರೇಕ್ ಹಿಡ್ದಿದ ತಕ್ಷಣ ಕಚ್ಚಕ್ಕನ ಕಚ್ಕೊಳುತ್ತೆ. ಈ ಗಾಡಿಲಿ ಜಾಸ್ತಿ ವೈಬ್ರೇಷನ್ ಇಲ್ಲ. 100 ಮೇಲೆ ರೀಚ್ ಆದ್ರೆ ಟ್ಯಾಂಕ್ ಹತ್ರ ಫುಟರ್ಸ್ ಹತ್ರ ಸ್ವಲ್ಪ ವೈಬ್ರೇಟ್ ಆಗುತ್ತೆ. ಹಳೆ ಗಾಡಿಗಳಿಗೆ ಹೋಲಿಸ್ಕೊಂಡ್ರೆ ಫಾರ್ ಬೆಟರ್ ಇದೆ. ಫ್ಯಾಮಿಲಿ ಕೂರ್ಸ್ಕೊಂಡು ಹೋಗಕ್ ಮಾತ್ರ ಹೇಳಿ ಮಾಡ್ಸಿರೋ ಗಾಡಿ ಅನ್ಬೋದು. ಗಾಡಿಯಲ್ಲಿ LCD ಸೆಮಿ ಡಿಜಿಟಲ್ ಡಿಸ್ಪ್ಲೇ ವಿತ್ ಬ್ರೈಟ್ನೆಸ್ ಕಂಟ್ರೋಲ್ ಇದೆ. ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಕೊಟ್ಟಿದ್ದಾನೆ. ಸ್ಪೀಡೋಮೀಟರ್ ಅನಲಾಗ್ ಇದೆ. ಓಡೋಮೀಟರ್ ಡಿಜಿಟಲ್ ಇದೆ. ಕ್ಲಾಕ್ 2 ಕಡೆ ಕೊಟ್ಟಿದ್ದಾನೆ. 2ರಲ್ಲಿ ಯಾವ ಕಡೆ ನೋಡ್ಕೊಬಹುದು. USB ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾನೆ. ಫ್ರಂಟ್ LED ಹೆಡ್ ಲ್ಯಾಂಪ್ ಕೊಟ್ಟಿದ್ದಾನೆ. ಬ್ರೇಕ್ ಲೈಟ್ ಸಹ LED ಕೊಟ್ಟಿದ್ದಾನೆ. ಇಂಡಿಕೇಟರ್ಸ್ ಆಲೋಜನ್ ಬಳಸಿದ್ದಾನೆ. ಟ್ರಿಪ್ ಚೇಂಜ್ ಮಾಡಕ್ಕೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾನೆ. ಇಲ್ಲಿ ಚೇಂಜ್ ಮಾಡಿದ್ರೆ ಚೇಂಜ್ ಆಗುತ್ತೆ ನೋಡಿ. ಟ್ರಿಪ್ A, ಟ್ರಿಪ್ B, ಟ್ರಿಪ್ F ಈ ತರ ಚೇಂಜ್ ಆಗುತ್ತೆ. ಮೀಟರ್ ಅಷ್ಟೊಂದೇನ್ ಗಟ್ಟಿ ಇಲ್ಲ, ಫೈಬರ್ ಆಗಿ ಕೊಟ್ಟಿದ್ದಾನೆ. ಶೇಕ್ ಆಗ್ತಿದೆ ನೋಡಿ ಇಲ್ಲಿ. ಇದು ಮಂಚದ ತರಾನೇ, ಆದ್ರೆ ಮಂಚ ಅಲ್ಲ. ಈ ಗಾಡಿಲಿ ಚಾಸಿ ಬಂದು ಡಬಲ್ ಡೌನ್ ಟ್ಯೂಬ್ ಫ್ರೇಮ್ ಇದೆ. ಈ ಗಾಡಿ ಲುಕ್ ಡೀಸೆಂಟ್ ಆಗಿ ಸಖತ್ತಾಗಿದೆ ನೋಡಿ. ಈ ಗಾಡಿದ್ದು ಸೈಲೆನ್ಸರ್ ನೋಟ್ ಹೇಗಿದೆ ನೋಡೋಣ ಬನ್ನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಈ ಗಾಡಿಲಿ ಸ್ವಲ್ಪ ವಾಬ್ಲಿಂಗ್ ಇದೆ. ಕ್ಲಿಪ್ಪರ್ ಕ್ಲಚ್ ಕೊಟ್ಟಿರೋದ್ರಿಂದ ಕ್ಲಚ್ ನ ಎಫರ್ಟ್ಲೆಸ್ ಆಪರೇಟ್ ಮಾಡಬಹುದು. ಈ ಗಾಡಿ ಸಿಟಿ ರೈಡ್ಗೂ ಚೆನ್ನಾಗಿದೆ, ಲಾಂಗ್ ಡ್ರೈವ್ಗೂ ಚೆನ್ನಾಗಿದೆ. 350cc ಇರೋದ್ರಿಂದ ಇಂಜಿನಿಗೆ ಜಾಸ್ತಿ ಸ್ಟ್ರೈನ್ ಆಗಲ್ಲ. ಸರ್ವಿಸ್ ಕಾಸ್ಟ್ 1 ರಿಂದ 2,000 ಆಗುತ್ತೆ. ಫಸ್ಟ್ ಸರ್ವಿಸ್ 500 ಕಿಲೋಮೀಟರ್ಗೆ ಅಥವಾ 45 ಡೇಸ್ಗೆ. ಸೆಕೆಂಡ್ ಸರ್ವಿಸ್ 5,000 ಕಿಲೋಮೀಟರ್ಗೆ ಅಥವಾ 180 ಡೇಸ್ಗೆ. ಬ್ಲೂಟೂತ್ ಕನೆಕ್ಟಿವಿಟಿ ಸಹ ಕೊಟ್ಟಿದ್ದಾನೆ. ರಾಯಲ್ ಎನ್ಫೀಲ್ಡ್ ಅಂತ ಒಂದು ಆಪ್ ಇದೆ. ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಂಡ್ರೆ ಕಾಲ್ ಆರ್ ಮೆಸೇಜ್ ಬಂದ್ರೆ ಅಲರ್ಟ್ ಬರುತ್ತೆ. ಈ ಗಾಡಿ ಇಷ್ಟೆಲ್ಲ ಫ್ಯೂಚರ್ ಕೊಟ್ಟಿರೋದೇ ಹೆಚ್ಚು ಅನ್ಬೋದು. ಮೊದಲು ಇರೋ ರಾಯಲ್ ಎನ್ಫೀಲ್ಡ್ ಅಲ್ಲಿ ಇಷ್ಟೊಂದು ಡಿಜಿಟಲ್ ಫ್ಯೂಚರ್ ಕೊಟ್ಟೇ ಇಲ್ಲ ಅನ್ಕೊಳ್ಳಿ. ಯಾಕೆ ಅಂದ್ರೆ ಅವಾಗಿನ ಗಾಡಿಗಳೇ ಆಗಿತ್ತು. ಬರೀ ಸೌಂಡ್ಗೆನೆ ಗಾಡಿ ಪೂರ್ತಿ ವೈಬ್ರೇಷನ್ ಆಗೋದು. ಇಷ್ಟೆಲ್ಲ ಫ್ಯೂಚರ್ ಕೊಟ್ಟಿದ್ರೆ ಎಲ್ಲ ಉದ್ರೋಗೋದೇನೋ.